ಆಕ್ಚುಲಿ ಯಾರೆಲ್ಲ ಹೊಸಬ್ರು ಬಂದಿದ್ದೀರಲ್ಲ ಅವ್ರಿಗೆ ಮೋಸ್ಟ್ಲಿ ಇವತ್ತು ಬೇರೆ ಬೇರೆ ಕಮಿಟ್ಮೆಂಟ್ ಇಟ್ಕೊಂಡಿದ್ದೀರ ಗೊತ್ತಿಲ್ಲ. ಇರೋದೊಂದು ಸಂಡೇ, ನಮಗೆಲ್ಲ ಸಂಡೇ ಅಂದ್ರೆ ಏನಪ್ಪ ಮಾಡ್ತೀಯ, ಸಂಡೇ ಅಂದ್ರೆ ಸಂಡೇ ಉಂಡೆ ಮಲ್ಕಂಡೆ, ಏನು ಪ್ಲಾನ್ ನಿನ್ ಸಂಡೇ ಅಂದ್ರೆ ಈ ತರ ಹೇಳ್ತಾ ಇದ್ವಿ. ಆಕ್ಚುಲಿ ಇನ್ ಕೆಲವರು ಬೇರೆ ಏನೋ ಪ್ಲಾನ್ ಇತ್ತು ಏನೋ ಗೊತ್ತಿಲ್ಲ, ಎಲ್ಲಾದ್ರೂ ರಿಲೇಷನ್ ಮನೆಗೆ ಹೋಗೋಣ ಅಂತಲೋ, ಅಥವಾ ಎಲ್ಲಾದ್ರೂ ಸಿನಿಮಾ ಗಿನಿಮಾ ಹೋಗೋಣ ಅಂತಲೋ, ಅಥವಾ ಬೇರೆ ಯಾವ್ದೊಂದು ವರ್ಕ್ ಇದೆ ಅಲ್ಲಿಗೆ ಹೋಗ್ಬೇಕು ಅಂತನೋ, ಏನೋ ಕಮಿಟ್ಮೆಂಟ್ ಇತ್ತೇನೋ ಗೊತ್ತಿಲ್ಲ. ಬಟ್ ಆದ್ರೂ ಕೂಡ ನಿಮ್ ಫ್ರೆಂಡ್ಸ್ ಕರೆದಿದ್ದಕ್ಕೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ನೀವೆಲ್ಲರೂ ಇಲ್ಲಿ ಬಂದಿದ್ದೀರಲ್ಲ ಹೊಸಬ್ರು, ನಿಮ್ಮೆಲ್ಲರಿಗೂ ಒಂದು ಗ್ರ್ಯಾಂಡ್ ಚಪ್ಪಾಳೆ ಮುಖಾಂತರ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ನಿಮ್ಮನ್ನ ಇನ್ವೈಟ್ ಮಾಡಿದಾರಲ್ಲ, ಯಾರೆಲ್ಲ ಹೊಸಬ್ರು ಬಂದಿದಾರಲ್ಲ, ನಿಮ್ಮನ್ನ ಇನ್ವೈಟ್ ಮಾಡಿದಲ್ಲ ಅವರಿಗೆ ನೀವು ಮಾತ್ರ ಫ್ರೆಂಡ್ಸ್ ಅಲ್ಲ, ಅಥವಾ ನೀವು ಮಾತ್ರ ಪರಿಚಯಸ್ಥರಲ್ಲ, ಅಥವಾ ನೀವು ಮಾತ್ರ ರಿಲೇಷನ್ ಅಲ್ಲ, ಅವರಿಗೂ ಬೇರೆ ಬೇರೆ ರಿಲೇಷನ್ಸ್, ಬೇರೆ ಫ್ರೆಂಡ್ಸ್, ಬೇರೆ ಪರಿಚಯಸ್ಥರು ಇದಾರೋ ಇಲ್ವೋ? ಆದ್ರೂ ನಿಮ್ಮನ್ನೇ ಯಾಕೆ ಇನ್ವೈಟ್ ಮಾಡಿದ್ರು? ಇಲ್ಲಿ ಇದ್ರೊಳಗಡೆ ಎಂಟ್ರಿ ಆದ್ಮೇಲೆ ಅವ್ರಿಗೊಂದು ಟ್ರೈನಿಂಗ್ ಕೊಟ್ಟಿರ್ತೀವಿ. ಏನಂತ ಅನ್ನೋದಾದ್ರೆ, ಯಾವ ವ್ಯಕ್ತಿಗೆ ರಿಯಲಿ ಜೀವನದಲ್ಲಿ ಬೆಳಿಲೇಬೇಕು ಅನ್ನೋ ಒಂದು ಇಂಟೆನ್ಷನ್ ಇರುತ್ತಲ್ಲ, ಅಂತ ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳಿರ್ತೀವಿ. ನೀವು ಅರ್ಥ ಮಾಡ್ಕೊಳ್ಳಿ, ಬೇರೆಯವ್ರನ್ನೆಲ್ಲ ಬಿಟ್ಟು ನಿಮ್ಮನ್ನೇ ಸೆಲೆಕ್ಟ್ ಮಾಡಿ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಹೃದಯದಲ್ಲಿ ನಿಮ್ಮ ಬಗ್ಗೆ ಏನೋ ಒಂದು ಕಾಳಜಿ ಇದೆ, ಆಕ್ಚುಲಿ ಏನೋ ಒಂದು ಭಾವನೆ ಇದೆ, ಅದಕ್ಕೆ ನಿಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಗ್ರ್ಯಾಂಡ್ ಚಪ್ಪಾಳೆ ಮುಖಾಂತರ ಅಭಿನಂದನೆ ತಿಳಿಸೋಣ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ರಮೇಶ್ ಅಂತೇಳಿ. ಲಾಸ್ಟಿಗೆ ಹಿಂಗೂ ಆಗ್ಬಾರ್ದು, ಯಾರೋ ಒಬ್ರು ಗುಳ್ಳಕ್ ಬೆಳ್ಳಕ್ ಬಂದು ಮಾತಾಡೋದ್ರು ಯಾರೋ ಅಂತಲೇ ಗೊತ್ತಾಗ್ಲಿಲ್ಲ, ಹೌದಲ್ಲ? ನನ್ನ ಹೆಸರು ರಮೇಶ್ ಅಂತ ಹೇಳಿ. ಪ್ರಾಪರ್ ನಮ್ದು ಅರಸೀಕೆರೆ ತಾಲೂಕು, ಹಾಸನ ಡಿಸ್ಟಿಕ್. ನಾನು ಕೂಡ ಒಂದು ಚಿಕ್ಕ ಹಳ್ಳಿಯಿಂದಲೇ ಬಂದಿರೋದು. ಇವತ್ತು ನಿಮ್ಮ ಎದುರುಗಡೆ ನನ್ನ ತುಂಬಾ ದೊಡ್ಡದಾಗಿ ನನ್ನ ಬಗ್ಗೆ ಐಪ್ ಕ್ರಿಯೇಟ್ ಮಾಡಿ ಕರೆದಿರ್ಬೋದು ಸ್ಟೇಜ್ ಮೇಲೆ. ರಮೇಶ್ ಸರ್ ಅಂತ ಲಕ್ಷ ಗಟ್ಟಲೆ ಇನ್ಕಮ್ ತಗೊಳ್ತಿದ್ದಾರೆ, ಬೆನ್ಸ್ ಕಾರ್ ಅಚೀವರು, ಲೈಫ್ ತುಂಬಾ ದೊಡ್ಡ ಮಟ್ಟದಲ್ಲಿ ಕಟ್ಕೊಂಡಿದ್ದಾರೆ ಅಂತೇಳಿ. ಬಟ್ 8 ಇಯರ್ ಬ್ಯಾಕ್, ಅಂದ್ರೆ 8 ವರ್ಷದ ಹಿಂದೆ ನನ್ನ ಲೈಫ್ ತುಂಬಾ ಖರಾಬ್ ಸಿಚುವೇಶನ್ ಅಂತ ಹೇಳ್ಬೋದು. ತುಂಬಾ ಖರಾಬ್ ಸಿಚುವೇಶನ್ ಇದ್ದಂತ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು. ಹಳ್ಳಿ ಪ್ರದೇಶದಿಂದ ಬಂದಂತ ಒಬ್ಬ ವ್ಯಕ್ತಿ. ನಾನು ಸಿಟಿಯಲ್ಲಿ ಬೆಳೆದವನಲ್ಲ. ನಮ್ಮ ತಂದೆ ತಾಯಿಗಳು ಕೂಲಿ ಮಾಡ್ಕೊಂಡು ಜೀವನ ಮಾಡಂತ ವ್ಯಕ್ತಿ. ನಮ್ಮ ತಂದೆ ತಾಯಿ ಇಬ್ರು ಕೂಡ ಅವ್ರಿವ್ರ ಜಮೀನಲ್ಲಿ ಕೂಲಿ ಮಾಡಿ ನಮ್ಮನ್ನು ಸಾಕಿರ್ತಕ್ಕಂಥದ್ದು. ಹಳ್ಳಿ ಕಡೆ ಗೊತ್ತಲ್ಲ, ಅಲ್ಲೇನು ಫ್ಯಾಕ್ಟ್ರಿ ಕಂಪನಿಗಳೇನಿರಲ್ಲ, ಅವ್ರಿವ್ರ ಜಮೀನಲ್ಲಿ ಕೆಲಸ ಮಾಡಬೇಕು, ಇವನ್ ಅದರಿಂದ ಆದಾಯ. ಅದೇ ತರ ಇದ್ದಂತ ಪರಿಸ್ಥಿತಿ. ನಮ್ಮ ತಂದೆಯವ್ರು ಸ್ವಲ್ಪ ಡ್ರಿಂಕ್ಸ್ ಜಾಸ್ತಿ. ಹಳ್ಳಿ ಕಡೆ ಗೊತ್ತಲ್ಲ, ಡ್ರಿಂಕ್ಸ್ ಮಾಡೋದು, ಕೆಲಸ ಮಾಡೋದು, ಸಂಜೆ ಆಗಿದ ತಕ್ಷಣ ಡ್ರಿಂಕ್ಸ್ ಮಾಡೋದು, ಮನೇಲಿ ಜಗಳ ಮಾಡೋದು. ಈ ಪರಿಸ್ಥಿತಿಗಳು ಮಧ್ಯದಲ್ಲಿ ಬೆಳೆದಂತ ಒಬ್ಬ ವ್ಯಕ್ತಿ ನಾನು. ಎಜುಕೇಶನ್ ಕೂಡ ನಮ್ಮ ತಂದೆ ತಾಯಿ ಏನ್ ಮಾಡ್ಸಿಲ್ಲ, ನಮ್ಮ ಅಜ್ಜ ಅಜ್ಜಿ ಮಾಡ್ಸಿರೋದು. ನಮ್ಮ ಅಪ್ಪನ ಅಪ್ಪ ಅಮ್ಮ ಅಪ್ ಟು SLC ತಗ ಕಂಪ್ಲೀಟ್ ಮಾಡ್ಸಿರು. ಅದಾದ್ಮೇಲೆ PUC ನಮ್ಮ ಅಮ್ಮನ ಅಪ್ಪ ಅಮ್ಮ ಮಾಡ್ಸಿರು, ನಮ್ಮ ಅಜ್ಜ ಅಜ್ಜಿ. ಕ್ಲಿಯರ್? ಇವ್ರು ಎಜುಕೇಶನ್ ಕಂಪ್ಲೀಟ್ ಮಾಡ್ಸಿರು. ಅದಾದ್ಮೇಲೆ ಇನ್ನೊಂದೆರಡು ವರ್ಷ ನಾನು 1 ವರ್ಷ ಕಾಲೇಜಿಗೆ ಗ್ಯಾಪ್ ಮಾಡಿ, ಅದ್ರಲ್ಲಿ 1 ವರ್ಷ ಕೆಲಸ ಮಾಡಿ, ಅದ್ರಲ್ಲಿ ಬಂದಂತ ದುಡ್ಡಲ್ಲಿ ಇನ್ನೆರಡು ವರ್ಷ ಎಜುಕೇಶನ್ ಕಂಪ್ಲೀಟ್ ಮಾಡಿದೆ. ITI ಕಂಪ್ಲೀಟ್ ಮಾಡ್ಕೊಂಡು ಬೆಂಗಳೂರಿಗೆ ಬಂದಿದ್ದು. ಬೆಂಗಳೂರಿಗೆ ಬಂದೆ, ಸುಮಾರು ವರ್ಷಗಳ ಕೆಲಸ ಮಾಡ್ತೀನಿ. ಸುಮಾರು ಅಂದ್ರೆ ನನ್ನ ಅದೃಷ್ಟ ಅನ್ಸುತ್ತೆ, ಗೊತ್ತಿಲ್ಲ. ನನ್ನ ಪ್ರಕಾರ ಬೆಂಗಳೂರು 1 2 ರಿಂದ 3 ವರ್ಷ ಅಷ್ಟೇ ನಾನು ಜಾಬ್ ಮಾಡಿರೋದು. ಇಲ್ಲಿ ಎಷ್ಟೋ ಜನ ವ್ಯಕ್ತಿಗಳು 10 ವರ್ಷ 20 ವರ್ಷ 30 ವರ್ಷ ಜಾಬ್ ಮಾಡಿದ್ದಾರೆ, ಎಷ್ಟೋ ಜನ ವ್ಯಕ್ತಿಗಳು, ಮ್ಯಾಕ್ಸಿಮಮ್ ಪೀಪಲ್. ಬಟ್ ನನ್ನ ಅದೃಷ್ಟ ಏನು ಅಂದ್ರೆ ಬೆಂಗಳೂರಿಗೆ ಬಂದು ಜಸ್ಟ್ 2-2.5 ವರ್ಷಕ್ಕೆ ನನಗೆ ಒಂದು ಆಪರ್ಚುನಿಟಿ ಸಿಕ್ತು. ಆ 2-2.5 ವರ್ಷದಲ್ಲಿ ನನ್ನ ಪ್ರಕಾರ ಒಂದು 8-9 ಕಂಪನಿಗಳು ಚೇಂಜ್ ಮಾಡಿದ್ದೀನಿ ನಾನು, ಬರೀ 2-2.5 ವರ್ಷಕ್ಕೆ. ಯಾಕೆ ಅನ್ನೋದಾದ್ರೆ ನಮ್ಮ ಇಂಟೆನ್ಷನ್ನು, ನಮಗೊಂದು ಡ್ರೀಮು ಏನನ್ನೋದಾದ್ರೆ ನಮ್ಮ ಲೈಫ್ನ ಬೆಟರ್ ಮಾಡ್ಕೋಬೇಕು ಅಂತೇಳಿ, ಬೆಸ್ಟ್ ಲೆವೆಲ್ ಲೈಫಲ್ಲಿ ನಾವು ಇರಬೇಕು ಅಂತೇಳಿ. ಮೋಸ್ಟ್ಲಿ ಇಲ್ಲಿ ಈ ಕಂಪ್ನಿ ಸಿಗ್ತಿರ್ತಕ್ಕಂಥ ಸ್ಯಾಲ್ರಿ ಸಾಕಾಗ್ತಾ ಇಲ್ಲ, ಇನ್ನೊಂದು ಸ್ವಲ್ಪ ಬೆಟರ್ ಇನ್ನೊಂದು ಕಡೆ ಎಲ್ಲ ಸಿಗ್ಬೋದೇನೋ ಅಂತೇಳಿ ಆ ಕಂಪ್ನಿ ಬಿಡೋದು, ಇನ್ನೊಂದು ಕಡೆ ಇನ್ನೊಂದು ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಸಿಗ್ಬೋದೇನೋ ಅಂತ ಇನ್ನೊಂದು ಕಡೆ ಕಂಪ್ನಿ ಹುಡ್ಕೋದು. ಎಲೆಕ್ಟ್ರಾಸಿಟಿ ಕೆಲಸ ಮಾಡಿದ್ದೀನಿ, ನಾಗವಾರ ಕೆಲಸ ಮಾಡಿದ್ದೀನಿ, ಇವನ್ ನೆಲಮಂಗಲದ ಹತ್ರ ಮಾಕ್ಲಿ ಒಳಗಡೆ ಒಂದು ಉಸ್ಕೂರ್ ರೋಡ್ ಅಂತ ಒಂದು ನ್ಯಾಶ್ ಕಂಪ್ನಿ ಇದೆ, ಅಲ್ಲಿ ಕೆಲಸ ಮಾಡಿದ್ದೀನಿ. ಮಾಕ್ಲಿಲ್ ಒಂದು JCB ಶೋರೂಮ್ ಇದೆ, RNS, ಅಲ್ಲಿ ಕೆಲಸ ಮಾಡಿದ್ದೀನಿ. ಯಶವಂತಪುರದಲ್ಲಿ ಇಸ್ಕಾನ್ ಗೊತ್ತಿರಬಹುದು ನಿಮಗೆ, ಆ ಇಸ್ಕಾನ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಲಾಸ್ಟ್ ಫೈನಲ್ ಇವನ್ 8ನೇ ಮೈಲಿ ಹತ್ರ ಒಂದು ಕೆನ್ನ ಮೆಟಲ್ ಅಂತ ಕಂಪನಿ ಇದೆ, ವಿಡಿಯಾ ದೀಪಕ್ ಸ್ಟಾಪ್ ಇಂದ ನೆಕ್ಸ್ಟ್ ಸ್ಟಾಪ್ ವಿಡಿಯಾ ಅಂತ ಇದೆ. ಆ ವಿಡಿಯಾ ಸ್ಟಾಪ್ ಹತ್ರ ಕೆನ್ನ ಮೆಟಲ್ ಕಂಪ್ನಿ ಇದೆ, ಆ ಕಂಪ್ನಿ ಕೆಲಸ ಮಾಡ್ತಾ ಇದ್ದೆ. 10,000 ರೂಪಾಯಿ ಸ್ಯಾಲ್ರಿ, ಕೈಗೆ 9,000 ಸಿಗೋದು, ESI PF ಎಲ್ಲ ಕಟ್ಟಾಗಿ. ಆ ಟೈಮಲ್ಲಿ ನನಗೆ ಒಂದು ಅವಕಾಶ ಸಿಕ್ಕಿತ್ತು. ಅವಕಾಶ ಸಿಕ್ಕಿದಾಗ ಇಷ್ಟೊಂದು ಜನ ಇರಲಿಲ್ಲ, ಒಂದು 10-20 ಜನ 30 ಜನ ಕೂತಿದ್ರು. ಆ ಟೈಮಲ್ಲಿ ಅವಕಾಶ ನೋಡಿದೆ. ಅವಕಾಶ ನೋಡಿದ ಮೇಲೆ ಸೀರಿಯಸ್ ಆಗಿ ಇನ್ವಾಲ್ವ್ ಆದ ಇದ್ರೊಳಗಡೆ.
ಸೀರಿಯಸ್ ಆಗಿ ಇನ್ವಾಲ್ವ್ ಆಗಿದ್ದ ರೀಸನ್ ಏನು ಅಂದ್ರೆ ಸುಮಾರು ಸಮಸ್ಯೆಗಳನ್ನ ನೋಡ್ಕೊಂಡ್ಬಿಡದಂತ ಒಬ್ಬ ವ್ಯಕ್ತಿ ನಾನು ಆಕ್ಚುಲಿ. ದುಡ್ಡಿನ ಸಮಸ್ಯೆ, ಬಡತನದ ಸಮಸ್ಯೆ, ಸಾಲದ ಸಮಸ್ಯೆ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್. ಬೆಳಿಬೇಕು ಅನ್ನೋ ಆಸೆ ಇತ್ತು, ಅವಕಾಶಗಳಿರ್ಲಿಲ್ಲ. ನಿಮಗೆ ಗೊತ್ತಿರ್ಲಿ, ಒಬ್ಬ ಮನುಷ್ಯ ಬೆಳವಣಿಗೆ ಆಗೋದು ಯಾವಾಗ ಅನ್ನೋದಾದ್ರೆ ಅವನ ಮೈಂಡಲ್ಲಿ ಇರಬೇಕು, ನಾನು ಬೆಳಿಬೇಕು ಅನ್ನೋದು ಆಕ್ಚುಲಿ. ಹೌದಲ್ಲ ಸರ? ಮನ್ಸಲ್ಲಿ ಏನಿರುತ್ತಲ್ಲ ಅದು ಜೀವನದಲ್ಲಿ ಬರ್ತಂತೆ. ನೀವು ಕನ್ನಡಿ ಮುಂದೆ ನಿಂತ್ಕೊಂಡಾಗ ನೀವು ನಿಂತ್ಕೊಂಡ್ರೆ ನೀವೇ ಕಾಣೋದು, ಬೇರೆಯವ್ರು ಕಾಣ್ತಾರ ಕನ್ನಡಿಲಿ? ಇಲ್ಲ. ನಿಮ್ ಮನ್ಸಲ್ಲಿ ಇಲ್ಲ ನಾನು ಬೆಳಿಬೇಕು, ನಾನು ದುಡ್ಡು ಮಾಡ್ಬೇಕು ಅಂತ ಇತ್ತು ಅಂತ ತಿಳ್ಕೊಳ್ಳಿ, ಜೀವನದಲ್ಲಿ ದುಡ್ಡು ಮಾಡ್ತೀವಂತೆ ನಾವುಗಳು. ಆಕ್ಚುಲಿ ನಮ್ಮೊಳಗಡೆ ಇಲ್ಲ ಅಂತ ತಿಳ್ಕೊಳ್ಳಿ, ದುಡ್ಡು ಮಾಡಲ್ಲ ನಾವುಗಳು. ಮ್ಯಾಕ್ಸಿಮಮ್ ಪೀಪಲ್ ಮಾಡೋ ಮಿಸ್ಟೇಕ್ ಇದು. ಏನಂತ ಅಂದ್ರೆ ಎಲ್ರು ಇದಾರಲ್ಲ ಹಂಗೆ ನಾವು ಇದು ಬಿಡು ಅಂತ ಹೇಳಿ. ಹೌದಲ್ಲ ಸರ? ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ವ್ಯಕ್ತಿಗಳು ಎಂತಾರೆ ಗೊತ್ತಾ? 20,000, 30,000, 40,000 ಸಂಬಳ ತಗೊಳ್ಳೋಂಥ ವ್ಯಕ್ತಿಗಳು. ನಾವು 1 ಲಕ್ಷ 2 ಲಕ್ಷ ಬಗ್ಗೆ ಹೆಂಗೆ ಯೋಚನೆ ಮಾಡ್ತೀವಿ? ನಮಗೂ 10-20,000 ಸಂಬಳ ಇದ್ದಾಗ ಅಕ್ಕಪಕ್ಕದವ್ರು 10-20 ಅವ್ರಂಗೆ ಇದೀವಿ ಬಿಡು ನಾವು ಅಂತ ಹೇಳಿ ನಾವು ಲಕ್ಷದ ಬಗ್ಗೆ, ನನಗೆ 10-20,000 ಸ್ಯಾಲ್ರಿ ಇದೆ, ಪಕ್ಕದಲ್ಲಿರೋನಿಗೆ 1 ಲಕ್ಷ ಸಂಬಳ ಇದೆ, ಅವಾಗ ಯೋಚನೆ ಮಾಡ್ತೀನಿ ನಾನು ಹಂಗ ಆಗ್ಬೇಕು ಅಂತ ಹೇಳಿ. ಮಾಡ್ತೀನೋ ಮಾಡಲು? ಯಾಕೆ ಹಿಂಗ ಆಗ್ತದೆ ಅಂದ್ರೆ ನಮ್ ಸುತ್ತಮುತ್ತ ಸರೌಂಡಿಂಗ್ಸ್ ಹೆಂಗಿದಿಲ್ಲ ಹಂಗೆ ನಾವು ಜೀವನ ಮಾಡ್ತಿದೀವಿ. ನಾವ್ ಯಾಕೆ ಥಿಂಕ್ ಮಾಡಬಾರ್ದು ನನ್ನ ಲೈಫ್ ಅಲ್ಲಿರ್ಬೇಕು ಅಂತ ಹೇಳಿ? ನೀವು ನೋಡಿ, ಕೆಲವೊಂದು ಏರಿಯಾಗಳಲ್ಲೆಲ್ಲ ಈ ಕಾರ್ಗಳಲ್ಲಿ ನಾಯಿಗಳು ಓಡಾಡ್ತಿರ್ತವೆ, ನೋಡಿದ್ದೀರಾ? ದೊಡ್ಡ ದೊಡ್ಡ ಏರಿಯಾಗಳಿಗೆ ಹೋಗಿ, ಒಳ್ಳೊಳ್ಳೆ ಏರಿಯಾಗಳಿಗೆ ಆ ಒಂದು ಕಿಟಕಿ ಇರುತ್ತೆ, ಡೋರ್ ವಿಂಡೋ ಇರುತ್ತೆ ಗೊತ್ತಲ್ಲ, ಆ ಗ್ಲಾಸ್ ಇಳಿಸಿರ್ತಾರೆ, ಅದ್ರೊಳಗಡೆ ನಾಯಿ ನಾಲ್ಗೆ ತಗೊಳ್ಳಲ್ಲ ಅಂತ ಇರ್ತವೆ. ನೋಡಿದ್ದೀರಾ? ಕೆಲವೊಂದು ಟೈಮಲ್ಲಿ ಅನ್ಸುತ್ತೆ ಆ ನಾಯಿಗಿರೋ ಅದೃಷ್ಟ ನಮಗಿಲ್ವಲ್ಲ ಅಂತ ಹೇಳಿ. ಯಾಕಂದ್ರೆ ಕೋಟಿಗಟ್ಟಲೆ ಕಾರ್ ಓಡಾಡ್ತಿರ್ತವೆ ನಾಯಿಗಳು. ನಮಗೆ ಅಟ್ಲೀಸ್ಟ್ ಒಂದು 10 ಲಕ್ಷ ರೂಪಾಯಿ ಕಾರ್ ಇಲ್ಲ ನಮ್ಮ ಫ್ಯಾಮಿಲಿಗೆ. ಹೌದಲ್ಲ ಸರ್? ಅಟ್ಲೀಸ್ಟ್ ಒಂದು 10 ಲಕ್ಷ ರೂಪಾಯಿಂದು. ಇದು ಡ್ರೀಮ್ ಅಲ್ಲ, ನೆಸಸರಿ ಆಕ್ಚುಲಿ ಇದು. ನಾನೊಂದು ಮನೆ ಕಟ್ಕೋಬೇಕು ಅನ್ನೋ ಆಸೆ, ಅದು ಡ್ರೀಮ್ ಆಗಿ ಕನ್ವರ್ಟ್ ಆಗಿದೆ ಇವತ್ತು. ಯಾಕೆ ಗೊತ್ತಾ? ಮನೆ ಕಟ್ಟಕ್ಕೆ ಆಗ್ತಿಲ್ಲ ನಮ್ಗಳ ಕೈಲಿ. 10 ವರ್ಷ, 15 ವರ್ಷ, 20 ವರ್ಷ, 30 ವರ್ಷ ಕೆಲಸ ಮಾಡಿದ್ವಿ ಬೆಂಗಳೂರಲ್ಲಿ. ಹೌದಲ್ಲ ಸರ? ಊರಲ್ಲಿ ಕೆಲಸ ಮಾಡ್ತಿರೋರು ಮನೆ ಕಟ್ಕೊಂಡಿದ್ದಾರೆ ಒಂದೊಂದು. ನಾವು 10-20 ವರ್ಷ ಕೆಲಸ ಮಾಡಿರೋ ಊರಲ್ಲಿ ಮನೆ ಕಟ್ಟಕ್ಕಾಗಿಲ್ಲ ನಮ್ಮ ಕೈಲಿ. ನೀವು ನೋಡಿ, ಹಿಂದಿನ ಕಾಲದಲ್ಲಿ ಮನೆಗಳು ಹೆಂಗಿತ್ತು ಗೊತ್ತಾ? ತುಂಬಾ ದೊಡ್ಡ ದೊಡ್ಡದಾಗಿತ್ತು. ಇದ್ದು ಇಲ್ವೋ? ನಮ್ಮ ತಾತಂದ್ರು ಮುತ್ತಾತಂದ್ರು ಇರ್ತಕ್ಕಂಥ ಮನೆಗಳು ಒಂದ್ಸರಿ ಯೋಚನೆ ಮಾಡಿ, ತುಂಬಾ ದೊಡ್ಡ ದೊಡ್ಡ ಮನೆಗಳಿತ್ತು. ಮಕ್ಕಳು ಮನೆ ಎಷ್ಟಾಗಿದ್ದಾವೆ ಹೇಳಿ? ಇಷ್ಟಿಷ್ಟೇ ಆಗಿದ್ದಾವೆ. ಯಾಕೆ? ನಮ್ಮ ತಾತಗಿಬ್ರು ಮಕ್ಕಳಾದ್ರು ಅಂತ ತಿಳ್ಕೊಳ್ಳಿ, ಅವ್ರಿಬ್ರು 2 ಮನೆ ಕಟ್ಕೋಬೇಕಾನೆ ಅಂತವನೇ. ಕಟ್ಟಲ್ಲ, ಅದಕ್ಕೆ ಮಧ್ಯಕ್ಕೊಂದು ಗೋಡೆ ಹಾಕ್ಬಿಡ್ತಾರೆ. ಏನಾಯ್ತು ಅಲ್ಲಿಗೆ? ಚಿಕ್ಕ ಮನೆ ಆಯ್ತು. ನೆಕ್ಸ್ಟ್ ಇನ್ನೊಬ್ಬ ಬಿಡ್ತಾರೆ, ಅದಕ್ಕೆ ಮತ್ತಿನ್ನೊಂದು ಗೋಡೆ ಹಾಕ್ತಾರೆ, ಚಿಕ್ಕ ಚಿಕ್ಕ ಮನೆಗಳು. ಅಂದ್ರೆ ನಮ್ಗಳಿಗೆ ಅವ್ರ ತರ ಬದುಕಕ್ ಆಗ್ತಾ ಇಲ್ಲ ನಮ್ಮ ಕೈಲಿ. ಯಾಕೆಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಇದೆ. ಇಲ್ಲ ಅಂತಿರೋ? ನಮಗೂ ಡ್ರೀಮ್ಸ್ ಇದೆ, ನಾನು ಮನೆ ಕಟ್ಟಬೇಕು, ಸೈಟ್ ತಗೋಬೇಕು, ಸಾಲ ತೀರಿಸ್ಕೋಬೇಕು, ಲಕ್ಷಾಂಗಟ್ಲೆ ಅಕೌಂಟ್ ಅಲ್ಲಿ ದುಡ್ಡು ಇಟ್ಕೋಬೇಕು, ಕನಸುಗಳಿದಾವೆ. ಬಟ್ ಅವಕಾಶಗಳು ಸಿಗ್ತಾ ಇಲ್ಲ ನಮ್ಗಳಿಗೆ. ಇಲ್ಲಿ ಏನಾಗ್ತಿದೆ ಅನ್ನೋದಾದ್ರೆ ಶ್ರೀಮಂತರಾಗ್ತಿದ್ದಾರೆ, ಬಡವರು ಆಗ್ತಾ ಹೋಗ್ತಿದ್ದಾರೆ. ನೀವು ನೋಡಿ, ಕಂಪನಿ ಓನರು ಪಕ್ಕದಲ್ಲಿ ಇನ್ನೊಂದು ಬ್ರಾಂಚ್ ಓಪನ್ ಮಾಡ್ತಾರೋ ಮಾಡಲು? ಅವ್ರ ಹತ್ರ ಕಾರ್ ಇರುತ್ತೆ, ಇನ್ನೊಂದು ಕಾರ್ ತಗೊಳ್ತಾರೆ, ಸರಿನಾ? ಅವ್ರ ಹತ್ರ ಇವನ್ ಅವ್ರಿಗೆ ಲಕ್ಷ ಕೋಟಿ ದುಡ್ಡು ಬರ್ತಿರುತ್ತೆ, ಮತ್ತೆ ಬರ್ತಾನೆ ಇರುತ್ತೆ ಅಮೌಂಟ್. 10 ಎಕರೆ ಜಮೀನು ಇರುತ್ತೆ, ಮತ್ತೊಂದು 10 ಎಕರೆ ಜಮೀನು ತಗೊಳ್ತಿದ್ದಾರೆ. ಬಟ್ ನಿಮ್ಮ ಪರಿಸ್ಥಿತಿಗಳು ರೆಂಟಿಂದ ಲೀಸಿಗೆ ಹೋಗಕ್ ಆಗ್ತಾ ಇಲ್ಲ. ಹೌದಲ್ಲ ಸರ? ಸ್ವಂತ ಜಾಗ ತಗೊಂಡು ಮನೆ ಕಟ್ಟೋದು ಬೇರೆ ಮಾತು, ಇರ್ತಕ್ಕಂಥ ಊರಲ್ಲಿ ಒಂದು ಸೈಟಿಗೆ ಮನೆ ಕಟ್ಟಕ್ ಆಗ್ತಾ ಇಲ್ಲ. ಪರಿಸ್ಥಿತಿಗಳು ಹಿಂಗಾಗಿದ್ದಾವೆ. ಯಾಕೆ ಅಂತ ನೋಡ್ತಾ ಹೋಗೋದಾದ್ರೆ, ಯಾಕೆ ಶ್ರೀಮಂತರು ಆಗ್ತಾ ಇದ್ದಾರೆ, ಬಡವರಾಗೆ ಉಳ್ಕೊಂಡಿದ್ದಾರೆ ಅಂದ್ರೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಟೀಮ್ ವರ್ಕ್ ಅಲ್ಲಿ ದುಡ್ಡಿರ್ತಕ್ಕಂಥದ್ದು, ಇಂಡಿವಿಜುವಲ್ ಎಫರ್ಟ್ ಅಲ್ಲಿ ದುಡ್ಡಿಲ್ಲ. ನಾವೆಲ್ಲ ಏನು ಅಂದ್ರೆ ಫಿಕ್ಸ್ಡ್ ಸ್ಯಾಲ್ರಿ ಕೆಲಸ ಮಾಡ್ತಿರೋದು. ಅವ್ರು ಫಿಕ್ಸ್ ಮಾಡಿರೋ ಟೈಮಿಗೆ, ಅವ್ರು ಫಿಕ್ಸ್ ಮಾಡಿರೋ ಸಂಬಳಕ್ಕೆ ನಾವು ಕೆಲಸ ಮಾಡ್ತಿದೀವಿ ಹೊರತು ನಮಗೆ ಫಿಕ್ಸ್ ಮಾಡ್ಕೊಳ್ತಕ್ಕಂಥ ಅಧಿಕಾರ ಇಲ್ಲ. ಎಜುಕೇಶನ್ ಯಾರು ಮಾಡಿರೋದು? ನಾವು. ಎಜುಕೇಶನ್ ದುಡ್ಡು ಕೊಟ್ಟಿರೋದು ಯಾರು? ನಾವು. ಆ ಎಜುಕೇಶನ್ ಟೈಮ್ ಕೊಟ್ಟಿರೋದು ಯಾರು? ನಾವು. ಇದೆಲ್ಲ ನಾವು ಮಾಡಿದೀವಿ. ಜಾಬ್ ಅಂತ ಬಂದಾಗ ಯಾರೋ ಫಿಕ್ಸ್ ಮಾಡಿರೋ ಟೈಮಿಗೆ, ಯಾರೋ ಫಿಕ್ಸ್ ಮಾಡಿರೋ ಸ್ಯಾಲ್ರಿ ನಾವು ಕೆಲಸ ಮಾಡ್ತಾ ಇದೀವಿ. ಹೌದಿಲ್ಲ ಸರ? ನಮಗೆ ಫಿಕ್ಸ್ ಮಾಡ್ಕೊಳ್ಳೋ ಅಧಿಕಾರ ಇಲ್ಲ. ಯಾಕೆ? ಇನ್ನೊಬ್ರು ಕಪಿ ಮುಷ್ಟಿಲ್ ನಾವಿದೀವಿ ಆಕ್ಚುಲಿ. ಒಂಥರ ಹೆಂಗ್ ಗೊತ್ತಾ? ಜೈಲ್ ಇದ್ದಂಗೆ. ಕಂಪನಿ 4 ಗೋಡೆ ಮಧ್ಯೆ, ಮನೆ 4 ಗೋಡೆ ಮಧ್ಯೆ. ಸರಿನಾ? ಗೊತ್ತಲ್ಲ ಅಗ್ರಹಾರ ಜೈಲು? ಊಟ ತಿಂಡಿ ಎಲ್ಲ ಅಲ್ಲೇ ಕೊಡ್ತಾರೆ, ಅಲ್ಲೇ ಇರ್ತಾರೆ. ನಮ್ದು ಹೆಂಗ್ ಗೊತ್ತಾ? ಸ್ವಲ್ಪ ಚೇಂಜು. ಮನೆಗೆ ಬಂದು ಮತ್ತೆ ಅಲ್ಲಿಗೆ ಹೋಗ್ತೀವಿ. ಅರ್ಥ ಆಗ್ತಿದಿಲ್ಲ? ಮನೆಗೆ ಬರ್ತೀವಿ, ಮತ್ತೆ ಅಲ್ಲಿಗೆ ಹೋಗ್ತೀವಿ. 4 ಗೋಡೆ ಮಧ್ಯೆ. ಪ್ರಪಂಚ ಗೊತ್ತಿಲ್ಲ ನಮಗೆ. ಮನೆ 4 ಗೋಡೆ ಮಧ್ಯೆ, ಜಾಬ್ 4 ಗೋಡೆ ಮಧ್ಯೆ. ಬಂದು ಹೋಗೋ ದಾರಿ ಬಿಟ್ರೆ ಪ್ರಪಂಚ ಗೊತ್ತಿಲ್ಲ ನಮ್ಗಳಿಗೆ. ಈ ತರ ಆಗ್ಬಿಟ್ಟಿದೆ ಪರಿಸ್ಥಿತಿಗಳು. ದೊಡ್ಡ ಮಟ್ಟದಲ್ಲಿ ಗ್ರೋತ್ ಆಗ್ಬೇಕು ಅನ್ನೋ ಆಸೆ ಇದೆ, ಅವಕಾಶ ಇಲ್ಲ. ಜಾಬ್ನ ಬಿಡಬೇಕು ಅನ್ನೋ ಆಸೆ ಬಿಟ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಎಷ್ಟು ಕೆಲಸ ಮಾಡಿದ್ರು ಕೂಡ 1 ರೂಪಾಯಿ ಸೇವಿಂಗ್ಸ್ ಇಲ್ಲ. ಬಂದಿದ್ದೆಲ್ಲ ಬೆಂಗಳೂರು.
ಕೆರೆಯ ನೀರನ್ನು ಕೆರೆಗೆ ತರಲಿ, ಉಳ್ಕೊಂಡಿದ್ದೆಷ್ಟು ಅಕೌಂಟ್ ಅಲ್ಲಿ? ಹೌದಲ್ಲ ಸರ? ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀನಿ ಇಂಪಾರ್ಟೆಂಟ್ ಅಲ್ವೇ ಅಲ್ಲ, ಎಷ್ಟು ಉಳಿಸ್ತಾ ಇದ್ದೀನಿ ಇದೇ ತುಂಬಾ ಇಂಪಾರ್ಟೆಂಟು. ಏನ್ ಮಾಡಿದೀನಿ ಇದೇ ತುಂಬಾ ಇಂಪಾರ್ಟೆಂಟು. ಊರಲ್ಲಿ ಯಾರು ಕೂಡ ನೀನೇನ್ ಕೆಲಸ ಮಾಡ್ತಿದ್ದೆ ಕೇಳಲ್ಲ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೆ ಕೇಳಲ್ಲ, ಎಷ್ಟು ಸಂಬಳ ತಗೊಳ್ತಿದ್ದೆ ಕೇಳಲ್ಲ, ಏನ್ ಮಾಡಿದ್ಯಾ ಅಂತ ಕೇಳ್ತಾರೆ. ಹೌದಲ್ಲ ಸರ್? ಇದು ತುಂಬಾ ಬದಲಾವಣೆ, ತುಂಬಾ ಇಂಪಾರ್ಟೆಂಟ್ ಅಲ್ಲ. ಹಳ್ಳಿಲಿರೋ ನಮ್ಗಿಂತ ತುಂಬಾ ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ, ನೆಮ್ಮದಿಯಿಂದ ಇದ್ದಾರೆ. ನಮಗೆ ನೆಮ್ಮದಿನೇ ಇಲ್ಲ ಬೆಂಗಳೂರಲ್ಲಿ. ಹೌದಲ್ಲ ಸರ್? 6 ತಿಂಗಳು ಕೆಲಸಕ್ಕೆ ಹೋಗಿಲ್ಲ ಅಂದ್ರೆ ಏನ್ ಟೆನ್ಷನ್ ಇಲ್ಲ ಅವರಿಗೆ. ಇಲ್ಲಿ ಒಂದಿನ ಕೆಲಸಕ್ಕೆ ಹೋಗ್ದಂಗೆ ಇರಕ್ಕಾಗಲ್ಲ ನಮ್ಗಳ ಕೈಲಿ. ಇದು ಪರಿಸ್ಥಿತಿ. ಇದ್ರೆಲ್ಲದ್ರಿಂದಲೂ ಹೊರಗಡೆ ಬರಬೇಕು ಅನ್ನೋದಾದ್ರೆ ಸರಿನಾ, ನಾವು ದುಡ್ಡು ಮಾಡಬೇಕು. ದುಡ್ಡು ಮಾಡಕ್ಕೆ ಅವಕಾಶಗಳಿಲ್ವಲ್ಲ. ಹೌದಲ್ಲ ಸರ್? ಅವಕಾಶ ಇಲ್ಲ. ಏನೇ ದುಡ್ಡು ಮಾಡಬೇಕು ಅಂದ್ರೂ, ಏನೇ ಅವಕಾಶ ಬೇಕು ಅಂದ್ರೂ ಕ್ರೋರ್ಸ್ ಟುಗೆದರ್ ಇನ್ವೆಸ್ಟ್ಮೆಂಟ್ ಬೇಕು. ಹೌದಲ್ಲ ಸರ್? ಒಬ್ಬ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂದ್ರೆ ಕ್ರೋರ್ಸ್ ಟುಗೆದರ್ ಇನ್ವೆಸ್ಟ್ಮೆಂಟ್ ಬೇಕು. ಇವನ್ ನಾಲೆಡ್ಜ್ ಇರಬೇಕು, ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕು, ರಿಸ್ಕ್ ತಗೊಳಕ್ ನಾವು ರೆಡಿ ಇರಬೇಕು, ಲಾಸು ಆಗ್ಬೋದು ತಡ್ಕೊಳಕ್ ಕೆಪಾಸಿಟಿ ನಮ್ಗಳಿಗೆ ಇರಬೇಕು. ಇದೆಲ್ಲ ಇದ್ದಾಗ ಮಾತ್ರ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗೋದಕ್ಕೆ ಸಾಧ್ಯ. ಬಟ್ ಅದು ಯಾವುದು ಇಲ್ವಲ್ಲ, ಏನ್ ಮಾಡೋದಾಗಿದ್ರೆ? ನಿಮಗೆ ಗೊತ್ತಿರ್ಲಿ, ಬಡತನ ಅನ್ನೋದು ಭಾರತದಲ್ಲಿ ಮಾತ್ರ ಇದೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಪ್ರಪಂಚದ ಪ್ರತಿಯೊಂದು ದೇಶದಲ್ಲೂ ಇದೆ ಬಡತನ ಅನ್ನೋದು. ಪ್ರಪಂಚದ ಪ್ರತಿಯೊಂದು ದೇಶದಲ್ಲಿದೆ. ನಮಗೆ ಟಿವಿಲಿ ನಾವು ನೋಡೋದು ಹೆಂಗ್ ಗೊತ್ತಾ? ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಅಷ್ಟೇನೆ, ಬೇರೆ ಬೇರೆ ದೇಶದ. ನೀವು ಬೇರೆ ದೇಶಕ್ಕೆ ಹೋಗಿ ಭಾರತದ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ತೋರಿಸ್ತಾರೆ ಹೊರತು ಈ ನಮ್ಮ ಅಕ್ಕಪಕ್ಕ ಮನೆ ಪಕ್ಕದಲ್ಲಿ ಚರಂಡಿ ಇದಾವಲ್ಲ ಅವ್ನು ತೋರಿಸ್ತಾರೆ ಅನ್ಕೊಂಡಿದ್ದೀರಾ? ಕೊಳಚೆ ಮೋರಿಗಳಿದ್ರೆ ಹಿಂದೆಲ್ಲ ತೋರಿಸ್ತಾರೆ ಅನ್ಕೊಂಡಿದ್ದೀರಾ? ಏನು ತೋರಿಸಲ್ಲ. ನಾವು ಟಿವಿಲಿ ಅಲ್ಲಿರ್ತಕ್ಕಂಥ ಬಿಲ್ಡಿಂಗ್ಗಳು ನೋಡಿ ಏನ್ ಅನ್ಕೊಂಡಿ ಗೊತ್ತಾ? ಓಹೋ, ಮುಂದುವರೆದಿರ್ತಕ್ಕಂಥ ದೇಶ, ಶ್ರೀಮಂತ ದೇಶ, ಅಗರ್ಭ ಶ್ರೀಮಂತರು, ಹಿಂಗ್ ಅನ್ಕೊಂಡಿದೀವಿ ಅಷ್ಟೇನೆ. ನೋಡಕ್ ಅಷ್ಟೇ ಮೇಲೆ, ಒಳಗಡೆನೂ ಕೂಡ ಬಡತನ ಇದೆ ಅಲ್ಲೂ ಕೂಡ ಜನಗಳಿಗೆ. ನಾವು ಅರ್ಥ ಮಾಡ್ಕೋಬೇಕು. ಇದೆಲ್ಲ ತಿಳ್ಕೊಂಡಂತ ಕೆಲವು ಮೇಧಾವಿಗಳು ಇದಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕಲ್ಲ. ಹೌದಲ್ಲ ಸರ? ಬಡವನಿಗೂ ಶ್ರೀಮಂತರಾಗಬೇಕು ಅನ್ನೋ ಆಸೆ ಇದೆ, ದುಡ್ಡು ಮಾಡಬೇಕು ಅನ್ನೋ ಆಸೆ ಇದೆ. ಶ್ರೀಮಂತರಿಗೂ ದುಡ್ಡು ಮಾಡಬೇಕು ಅನ್ನೋ ಆಸೆ ಇದೆ. ಹೌದಲ್ಲ ಸರ? ಶ್ರೀಮಂತರಿಗೆ ಅವಕಾಶ ಇದೆ, ಬಡವರಿಗೆ ಅವಕಾಶ ಇಲ್ಲ. ಬಟ್ 95% ಪೀಪಲ್ ಇರೋದು ಬಡವರೇನೆ, ಶ್ರೀಮಂತರಲ್ಲ. 95% ಜನ ಬಡವರಿದ್ದಾರೆ, 5% ಜನ ಶ್ರೀಮಂತರಿದ್ದಾರೆ. ವಿಪರ್ಯಾಸ ಏನ್ ಗೊತ್ತಾ? ಈ 5% ಶ್ರೀಮಂತರ ಹತ್ರ 95% ದುಡ್ಡಿದೆ. ಈ 95% ಬಡವರ ಹತ್ರ ಬರೀ 5% ದುಡ್ಡಿದೆ. ಈ 5 ಜನಕ್ಕೆ 95 ಆಪಲ್ ಕೊಟ್ರೆ ಹೆಂಗ್ ತಿಂತಾರ ಅವರು? ತಿಂದು ಹೊಟ್ಟೆ ತುಂಬಿಸ್ಕೊಂಡು ಮನೆಗೂ ತಗೊಂಡು ಹೋಗ್ತಾರೆ ಅವರು. ಹೌದಲ್ಲ ಸರ? ಈ 95 ಜನಕ್ಕೆ 5 ಆಪಲ್ ಕೊಟ್ರೆ ಹೆಂಗ್ ತಿನ್ಬಹುದು ಅವರು? ಒಂದೊಂದು ಪೀಸು ಸಿಗಲ್ಲ. ಹೌದಲ್ಲ ಸರ? ನಮ್ಮ ದೇಶದ ಪರಿಸ್ಥಿತಿ ಇದಾಗ್ಬಿಟ್ಟಿದೆ. ಸರಿನಾ? ಓಕೆ, ಈ ತರ ಇದೆ. ಬಟ್ ಇವ್ರಿಗೂ ಬೆಳಿಬೇಕು ಅನ್ನೋ ಆಸೆ ಇದೆ. ನಾನು ಅವಾಗ್ಲೇ ಹೇಳಿಲ್ಲ, 95% ಜನ ಇದಾರಲ್ಲ, ಜಾಸ್ತಿ ಜನ ಇವರೇ ಇರೋದು. ಆಕ್ಚುಲಿ ಇವ್ರಿಗೆ ಬೆಳಿಬೇಕು ಅನ್ನೋ ಆಸೆ ಇದೆ, ಬಟ್ ಅವ್ರಿಗೆ ಅವಕಾಶಗಳಿಲ್ಲ. ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಕ್ ದುಡ್ಡಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ, ನಾಲೆಡ್ಜ್ ಇಲ್ಲ. ಎಷ್ಟೋ ಜನ ವ್ಯಕ್ತಿಗಳಿಗೆ ಭಯ, ಏನಾರ ಆಗ್ಬಿಟ್ರೆ ಅಂತೇಳಿ 10,000 ಸಾಲ ಮಾಡಿ ಯಾರನ್ನ ಮನೆ ಬಾಗ್ಲಿಗೆ ಬಂದು ನಿಂತ್ಕೊಂಡ್ಬಿಟ್ರೆ ಏನ್ ಮಾಡೋದು ಅಂತೇಳಿ. ಅದೇ ಹಬ್ಬಕ್ಕಾದ್ರೆ ಸಾಲ ಮಾಡ್ತಾರೆ, ಮರಿ ಹೊಡಿಬೇಕು ಅಂದ್ರೆ ಅದಕ್ಕೆ ಭಯ ಪಡಲ್ಲ. ಮದುವೆ ಮಾಡ್ಬೇಕು ಅಂದ್ರೆ ಸಾಲ ಮಾಡ್ತಾರೆ, ಅದಕ್ಕೆ ಭಯ ಪಡಲ್ಲ. ಏನಾದ್ರೂ ಮಾಡ್ಬೇಕು ಅಂದ್ರೆ ಭಯ ಪಡ್ತಾರೆ ಜನಗಳು. ಅರ್ಥ ಆಗ್ತಿಲ್ಲ ಸರ್? ಈ ಟೈಮಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವಾಗ ಒಂದು ಸಿಸ್ಟಮ್ ನ ಕಂಡಿಡಿದ್ರು. ಏನದು? ಬಡವರಿಗೂ ದುಡ್ಡು ಮಾಡ್ಬೇಕು ಅನ್ನೋ ಆಸೆ ಇದೆ, ಶ್ರೀಮಂತರಿಗೂ ದುಡ್ಡು ಮಾಡ್ಬೇಕು ಅನ್ನೋ ಆಸೆ ಇದೆ. ಬಟ್ ಬಡವರಿಗೆ ಅವಕಾಶಗಳಿಲ್ಲ. ಬಟ್ ಯಾವ್ದು ಇಲ್ದಲೇನು ಶ್ರೀಮಂತರ ಆಗ್ಬೇಕು. ದುಡ್ಡು ಇರಬಾರ್ದು, ಇನ್ವೆಸ್ಟ್ಮೆಂಟ್ ಇರಬಾರ್ದು, ನಾಲೆಡ್ಜ್ ಇಲ್ಲ ಆದ್ರೂ ನಡೆಯುತ್ತೆ, ಎಜುಕೇಶನ್ ಇಲ್ಲ ಆದ್ರೂ ನಡೆಯುತ್ತೆ, ಈ ಒಂದು ರಿಸ್ಕ್ ಆದ್ರೂ ನಡೆಯುತ್ತೆ, ಲಾಸ್ ಆಗ್ಬಾರ್ದು ಆದ್ರೂ ಶ್ರೀಮಂತರಾಗಬೇಕು. ಅಂತದ್ದು ಯಾವ್ದಾರ ಒಂದು ಸಿಸ್ಟಮ್ ಇದ್ರೆ ನೋಡೋಣ ಅಂತೇಳಿ ಆ ಟೈಮಲ್ಲಿ ಕಂಡುಹಿಡಿದಿರ್ತಕ್ಕಂಥ ಒಂದು ಸಿಸ್ಟಮ್ನೇ ಡೈರೆಕ್ಟ್ ಸೆಲ್ಲಿಂಗ್ ಸಿಸ್ಟಮ್ ಅಂತ ಕರೀತಾರೆ ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಈ ಡೈರೆಕ್ಟ್ ಸೆಲ್ಲಿಂಗ್ ಸಿಸ್ಟಮ್ ಒಳಗಡೆ ಇನ್ವೆಸ್ಟ್ಮೆಂಟ್ ಇಲ್ಲ, ₹1 ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಇದ್ರೊಳಗಡೆ ರಿಸ್ಕ್ ಇಲ್ವೇ ಇಲ್ಲ. ಸರ್ ಎಜುಕೇಶನ್ ಮಾಡಿಲ್ಲ ನಾನು, ಬೇಕಾಗಿಲ್ಲ. ನಮ್ಮಲ್ಲಿ ಧನಲಕ್ಷ್ಮಿ ಮೇಡಮ್ ಅಂತ ಬಂದು ಮಾತಾಡಿದ್ರು. ಹೌದಲ್ಲ ಸರ್? ಅವ್ರ ಎಜುಕೇಶನ್ ಏನ್ ಕೇಳಿ ಏನು ಇಲ್ಲ, 0. ಓದಕ್ ಬರಲ್ಲ, ಲೆಕ್ಕಾಚಾರ ಮಾಡಕ್ ಬರಲ್ಲ, ಏನಂದ್ರೆ ಏನು ಗೊತ್ತಿಲ್ಲ. ಆಕ್ಚುಲಿ ಅವ್ರ ಅಕೌಂಟಿಗೆ ಬಂದಿರತಕ್ಕಂಥ ಇನ್ಕಮ್ ಅವ್ರ ಮಗಳು ಅಥವಾ ಮಗ ಓಪನ್ ಮಾಡಿ ಹೇಳ್ಬೇಕು, ಅಮ್ಮ ನಿನ್ನ ಅಕೌಂಟಿಗೆ ಇವತ್ತಿಷ್ಟು ಇನ್ಕಮ್ ಬಂದಿದೆ ಅಂತೇಳಿ. ಆದ್ರೂ ಕೂಡ ಇವತ್ತು ಮಿನಿಮಮ್ ಅಂದ್ರೂ ಮಂತ್ಲಿ 1.5 ಇಂದ 2 ಲಕ್ಷ ಇನ್ಕಮ್ ಮಾಡ್ತಾ ಇದಾರೆ, 10 ಲಕ್ಷ ರೂಪಾಯಿ ಕಾರ್ ಲೋಡ್ ಆಗ್ತಾ ಇದಾರೆ. ಈ ಅವಕಾಶದ ಮುಖಾಂತರ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಎಜುಕೇಶನ್ ಬೇಕಾಗಿಲ್ಲ, ರಿಸ್ಕ್ ಇಲ್ವೇ ಇಲ್ಲ ಅದ್ರೊಳಗಡೆ. ರಿಸ್ಕ್ ಯಾಕಿಲ್ಲ? ಇನ್ವೆಸ್ಟ್ಮೆಂಟ್ ಇಲ್ವಲ್ಲ, ರಿಸ್ಕ್ ಎಲ್ಲಿಂದ ಬರಬೇಕು? ಲಾಸ್ ಆಗೋದೇ ಇಲ್ಲ. ಹೇಳಿಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ ಅಂದ್ರೆ ಲಾಸ್ ಎಲ್ಲಿಂದ ಆಗ್ಬೇಕು?
ಇದ್ಯಾವುದು ಇಲ್ದಲೂ ಕೂಡ ನಾವು ಇದ್ರೊಳಗಡೆ ದೊಡ್ಡ ಮಟ್ಟದಲ್ಲಿ ಗ್ರೋತ್ ಆಗ್ಬೋದು. ಇದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಕಂಪನಿ ಇದೆ ಇಡೀ ಇಂಡಿಯಾದಲ್ಲಿ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಎಷ್ಟು ಸ್ಟೇಟ್ ಇದಾವಲ್ಲ ಎಲ್ಲಾ ಸ್ಟೇಟ್ ಅಲ್ಲೂ ಕೂಡ ರನ್ನಿಂಗ್ ಅಲ್ಲಿ ಇದೆ. ನಂಬರ್ 1 ಪ್ಲೇಸ್ ಅಲ್ಲಿ ಇಡೀ ಇಂಡಿಯಾದಲ್ಲಿ ನಂಬರ್ 1 ಪ್ಲೇಸ್ ಇರ್ತಕ್ಕಂಥ ಒಂದು ಕಂಪನಿ ಯಾವ್ದಾರ ಇದೆ ಅನ್ನೋದಾದ್ರೆ ಅದು ಒನ್ ಅಂಡ್ ಓನ್ಲಿ MIFL ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್. ಥ್ಯಾಂಕ್ ಯು ಸೋ ಮಚ್. ಅವಕಾಶನ ಕೈಗೆತ್ಕೊಂಡು ಬೆಳಿಬೇಕು ಅಂತ ನಿಂತ್ಕೊಂಡಂತ ವ್ಯಕ್ತಿ ಯಾವತ್ತಿಗೂ ಮೋಸ ಆಗಲ್ಲ. ಆಗಿರ್ತಕ್ಕಂಥ ಬೀಜ, ಕಲ್ತಿರ್ತಕ್ಕಂಥ ವಿದ್ಯೆ ಯಾವತ್ತೂ ಮೋಸ ಮಾಡಲ್ಲ ಅಂತ ಹೇಳ್ತಾರೆ. ಹೌದಲ್ಲ ಸರ? ಒಬ್ಬ ವ್ಯಕ್ತಿ ಸಕ್ಸಸ್ ಆಗ್ಬೇಕು ಅಂದ್ರೆ ಸಿಕ್ಕಿರ್ತಕ್ಕಂಥ ಅವಕಾಶನ ಯುಟಿಲೈಸ್ ಮಾಡ್ಕೋಬೇಕು. ನಿಮ್ಮನ್ನು ಇನ್ವೈಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಮುಖಾಂತರ ಒಂದು ಅವಕಾಶ ಸಿಕ್ಕಿದೆ, ಈ ಅವಕಾಶನ ಉಪಯೋಗ ಮಾಡ್ಕೊಂಡಿದೆ ಅಂದ್ರೆ ನಾವು ಕೂಡ ಒಂದು ಲೆವೆಲಿಗೆ ಹೋಗ್ತೀವಿ. ಅದಕ್ಕೆ ಎಕ್ಸಾಂಪಲ್ ನಾನು ಹೇಳಿದೆ ನನ್ನ ಸ್ಟೋರಿನಲ್ಲ, ಹಿಂಗಿತ್ತು ತುಂಬಾ ಆರ್ಡಿನರಿ. 9,500 ಸಂಬಳ, ನೀವು ನಂಬಿಬಿಡಿ. ನಮ್ಮ ತಂದೆಯವರು ತೀರೋದ್ರು, ಮದುವೆ ಆಯ್ತು, ನನಗೆ 3 ಲಕ್ಷ ಸಾಲ ಮಾಡ್ಕೊಂಡು ಮದುವೆ ಆದೆ. 9,500 ಸಂಬಳದಲ್ಲಿ ಮನೆ ಬಾಡಿಗೆ ಕಟ್ಟಬೇಕು, ರೇಷನ್ ತರಬೇಕು, ಮಿಸ್ಸಸ್ ಖರ್ಚು, ನನ್ನ ಖರ್ಚು, ಊರಲ್ಲಿ ಅಮ್ಮ ಇದ್ರು ಅವ್ರ ಖರ್ಚಿಗೆ ದುಡ್ಡು ಕಳಿಸ್ಬೇಕಿತ್ತು. 3 ಲಕ್ಷ ಸಾಲ ಇತ್ತು, ಅದಕ್ಕೆ ಬಡ್ಡಿ ಕಟ್ಟಬೇಕಿತ್ತು. 9,500 ಸಂಬಳದಲ್ಲಿ ನೀವು ಲೆಕ್ಕ ಹಾಕಿ ಲೈಫ್ ಹೆಂಗ್ ಲೀಡ್ ಮಾಡ್ಬೋದು ನಾನು ಅಂತೇಳಿ. ಜೀವನ ಹೆಂಗೆ? 5 ರೂಪಾಯಿ 10 ರೂಪಾಯಿ ಜೋಬಲ್ಲಿ ದುಡ್ಡು ಇರ್ತಾರಲ್ಲ, ನೀವು ನಂಬಿಬಿಡಿ. ಆಕ್ಚುಲಿ ಮನೇಲಿ ಯಾರು ತರಕಾರಿ ತಗೊಂಬ ಅಂದ್ರೆ 2 ದಿನ ಕಾಯಿಸ್ತಿದ್ದೆ ಅವರಿಗೆ. ಈ ತರ ಪರಿಸ್ಥಿತಿ ಇದ್ದಂತ ಒಬ್ಬ ವ್ಯಕ್ತಿ. ಆ ಟೈಮಲ್ಲಿ ನನಗೆ ಶಿಫ್ಟ್ ವೈಸ್ ಡ್ಯೂಟಿ ಇತ್ತಲ್ಲಿ ಆಕ್ಚುಲಿ ಕಂಪನಿಲಿ. ನನಗೆ ಟೈಮ್ ಫ್ರೀ ಸಿಕ್ತಿದ್ದ ರೀಸನ್ ಎಲ್ಲಾದ್ರೂ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡೋಣ, ಒಂದು 2-3 ಸಾವಿರ ಸಿಗಲಿ, ಅಟ್ಲೀಸ್ಟ್ ಮನೆ ಬಾಡಿಗೆಗಾಗುತ್ತೆ ಅಥವಾ ಒಂದು ತರಕಾರಿ ಖರ್ಚಿಗಾಗುತ್ತೆ ಅಥವಾ ಇನ್ನೊಂದು ಯಾವ್ದೋ ಖರ್ಚಿಗಾಗುತ್ತೆ ಅಂತೇಳಿ ನನ್ನ ಫ್ರೆಂಡ್ಸ್ಗಳಿಗೆ ಎಲ್ರಿಗೂ ಹೇಳ್ಕೊಂಡ್ ಬಂದಿದ್ದೆ. ನನಗೊಂದು ಪಾರ್ಟ್ ಟೈಮ್ ಜಾಬ್ ಬೇಕು, ಎಲ್ಲಾದ್ರೂ ಇದ್ರೆ ಹೇಳಿ ಅಂತೇಳಿ. ಆ ಟೈಮಲ್ಲಿ ನನಗೆ ಅವಕಾಶ ಕೊಟ್ಟಂತ ಗ್ರೇಟೆಸ್ಟ್ ಪರ್ಸನಾಲಿಟಿ ಅಂತ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ ಇವತ್ತು ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅನ್ನೋದಾದ್ರೆ ಅದಕ್ಕೆ ರೀಸನ್ ಆ ವ್ಯಕ್ತಿ ಕೊಟ್ಟಂತ ಅವಕಾಶ ಅಂತ ಹೇಳ್ಬೋದು. ಅಂತ ಗ್ರೇಟೆಸ್ಟ್ ಪರ್ಸನಾಲಿಟಿ ಶಾರ್ಟ್ಲಿ CTCH ಮಿಸ್ಟರ್ ಚೇತನ್ ಸರ್ ಒಂದು ಗ್ರ್ಯಾಂಡ್ ಚಪ್ಪಾಳೆ ಮುಖಾಂತರ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್. ಬದಲಾವಣೆ ಏನಾಯ್ತು? ಬಿಸ್ನೆಸ್ ಒಳಗಡೆ ಎಂಟ್ರಿ ಆದೆ. 1 ತಿಂಗಳು, 1 ವರ್ಷ, 2 ವರ್ಷ, 5 ವರ್ಷ, 7 ವರ್ಷ, 8 ವರ್ಷ ಈ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಿ ಒಂದು 8 ವರ್ಷ ಕಂಪ್ಲೀಟ್ ಆಗಿದೆ. ನೀವು ನಂಬಿಬಿಡಿ, ನಡ್ಕೊಂಡು ಓಡಾಡ್ತಾ ಇದ್ದೆ ನಾನು. BMTC ಬಸ್ಸಲ್ಲಿ, KSRTC ಬಸ್ಸಲ್ಲಿ ಸೀಟ್ ಸಿಗ್ದಂಗೆ ನೇತಾಡ್ಕೊಂಡು ಓಡಾಡ್ತಿದ್ದಂತ ಒಬ್ಬ ವ್ಯಕ್ತಿ ಇವತ್ತು 75 ಲಕ್ಷ ಬೆಲೆ ಬಾಳುವಂತ ಮರ್ಸಿಡಿಸ್ ಬೆನ್ಸ್ ಕಾರಲ್ಲಿ ಇವತ್ತು ಈ ಒಂದು ಹಾಲಿಗೆ ಬಂದಿದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಬೆಂಗಳೂರಲ್ಲಿ ನಂದೇ ಅಂತ ಒಂದು 50 ಲಕ್ಷ ಬೆಲೆ ಬಾಳೋ ಸೈಟ್ ತಗೊಂಡಿದ್ದೀನಿ. ಮನೆಗೆ ಒಂದು 10 ಲಕ್ಷ ರೂಪಾಯಿ ಗೋಲ್ಡ್ ಪರ್ಚೇಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಸುಮಾರು ನನ್ನ ಪ್ರಕಾರ ಒಂದು 5-6 ಇನ್ಸೂರೆನ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ. 1.5 ಹತ್ತತ್ರ ಒಂದು 2-3 ಲಕ್ಷ 4 ಲಕ್ಷ ಇನ್ಸೂರೆನ್ಸೇ ಕಟ್ಟಬೇಕು ನಾನು ಆಕ್ಚುಲಿ. ಅಷ್ಟು ಕಮಿಟ್ಮೆಂಟ್ಗಳು ರೈಸ್ ಮಾಡ್ಕೊಂಡಿದ್ದೀನಿ. ನಾನು ಇವತ್ತು ಪ್ರೆಸೆಂಟ್ ಒಂದು ಬ್ಯೂಟಿಫುಲ್ ಅಪಾರ್ಟ್ಮೆಂಟ್ ಒಳಗಡೆ ಇದ್ದೀನಿ. ಅದ್ರ ಜೊತೆಗೆ ಊರಲ್ಲಿ ನಂದೇ ಅಂತ ಒಂದು 20 ಲಕ್ಷ ರೂಪಾಯಿ ಮನೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಇದೆಲ್ಲದೂ ಕೂಡ ನನ್ನ ಬದಲಾವಣೆ. ಒಬ್ಬ ಆರ್ಡಿನರಿ ವ್ಯಕ್ತಿ ಇವನ್ ಈಗ 74 ಲಕ್ಷ ರೂಪಾಯಿ ಕಾರ್ ಜೊತೆಗೆ 75 ಲಕ್ಷ ರೂಪಾಯಿ ಕಾರ್ ಜೊತೆಗೆ ಮುಂಚೆ ಅದೊಂದು ಕಾರ್ ತಗೊಂಡಿದ್ದೀನಿ, ಸ್ವಿಫ್ಟ್ ಕಾರ್ 10 ಲಕ್ಷ ರೂಪಾಯಿದು. ಅದನ್ನ ಮರೆಯಂಗಿಲ್ಲ. ಇವತ್ತು 75 ಲಕ್ಷ ರೂಪಾಯಿ ಕಾರ್ ತಗೊಂಡಿದ್ದೀನಿ. ಅದಕ್ಕೆ ರೀಸನ್ ಆ ಸ್ವಿಫ್ಟ್ ಕಾರ್ ಅಂತ ಹೇಳ್ಬೋದು. ಬೈಕು, ಕಾರ್, 2 ಕಾರ್ ತಗೊಂಡಿದ್ದೀನಿ ಅಟ್ ಪ್ರೆಸೆಂಟ್. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಎಷ್ಟೋ ಜನ ವ್ಯಕ್ತಿಗಳು ಒಂದು ಬೈಕ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಇವತ್ತು 2 ಕಾರ್ ಮೇಂಟೈನ್ ಮಾಡ್ತಾ ಇದ್ದೀನಿ ನಾನು ಆಕ್ಚುಲಿ ಈ ಬಿಸ್ನೆಸ್ ಮುಖಾಂತರ. ತುಂಬಾ ದೊಡ್ಡ ಮಟ್ಟದ ಬದಲಾವಣೆ, ಆರ್ಡಿನರಿ ಬದಲಾವಣೆ ಅಲ್ಲ, ತುಂಬಾ ದೊಡ್ಡ ಮಟ್ಟದ ಬದಲಾವಣೆ. ನಾನು ಜಾಬ್ನ ರಿಸೈನ್ ಮಾಡಿದಾಗ 12,800 ರೂಪಾಯಿ ನನ್ನ ಲಾಸ್ಟ್ ಸ್ಯಾಲ್ರಿ. ಇವತ್ತು ಅಟ್ ಪ್ರೆಸೆಂಟ್ ಮಂತ್ಲಿ 3-4 ಲಕ್ಷ ಇನ್ಕಮ್ ಮೇಂಟೈನ್ ಮಾಡ್ತಿದ್ದೀನಿ ಈ ಬಿಸ್ನೆಸ್ ಮುಖಾಂತರ. ಥ್ಯಾಂಕ್ ಯು ಸರ್. ಇದೆಲ್ಲ ನನ್ನ ಬದಲಾವಣೆ. ನಾನು ಅಕಸ್ಮಾತ್ ಅವತ್ತೇನಾದ್ರು ನೋ ಅಂದಿದ್ದಿದ್ರೆ 2 ಆಪ್ಷನ್ ಇದ್ದಿದ್ದು, ಎಸ್ ಸರ್, ನೋ. ಈ ಅವಕಾಶ ನೋಡಿದಾಗ ಸಮ್ ಪ್ರಾಡಕ್ಟ್ಸ್ ನ ಬೈ ಮಾಡಬೇಕು ಅಂದ್ರು, ದುಡ್ಡಿರ್ಲಿಲ್ಲ ನನ್ನ ಹತ್ರ. ನಾನು ಹೇಳಿದಲ್ಲ 5 ರೂಪಾಯಿ 10 ರೂಪಾಯಿ ದುಡ್ಡು ಇಟ್ಕೊಂಡು ಓಡಾಡಕ್ ಆಗ್ತಾರಲ್ಲ ನನ್ನ ಕೈಲಿ ಅಂತೇಳಿ. ಸರಿನಾ? ಆ ಪರಿಸ್ಥಿತಿಲಿ ಇದ್ದಂತ ಒಬ್ಬ ವ್ಯಕ್ತಿ ನಾನು ಎಸ್ ಅನ್ಬೋದಿತ್ತು ಅಥವಾ ನೋ ಅನ್ಬೋದಿತ್ತು. ನೋ ಅಂದಿದ್ರೆ ಏನಾಗಿರೋದು? ನೋ ಪ್ರಾಬ್ಲಮ್. ಇವತ್ತು ಅದೇ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ ಅಷ್ಟೇ, ಒಂದು 10-20-30 ಸಾವಿರ ಸಂಬಳಕ್ಕೋಸ್ಕರ. ಬಟ್ ಇವತ್ತು 4 ಲಕ್ಷ ಇನ್ಕಮ್ ತಗೊಳ್ತಾ ಇದ್ದೀನಿ. ಲೈಫ್ ನ ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಿದ್ದೀನಿ. ಅದಕ್ಕೆ ರೀಸನ್ ಒನ್ ಅಂಡ್ ಓನ್ಲಿ MIFL ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್. ಥ್ಯಾಂಕ್ ಯು ಸೋ ಮಚ್. ಹಾಗಾಗಿ ನಾನು ನಿಮಗೆ ಹೇಳೋದೇನು ಅಂತಂದ್ರೆ, ಒಂದು ನಿರ್ಧಾರ ಮಾಡಿ, ಒಂದು ನಿರ್ಧಾರ ನಮ್ಮ ಲೈಫ್ ನ ಬದಲಾವಣೆ ಮಾಡುತ್ತೆ ಅಂತ ಹೇಳ್ತಾ ಇವತ್ತು ಅಟ್ ಪ್ರೆಸೆಂಟ್ ಪ್ರೋಗ್ರಾಮ್ ತುಂಬಾ ಅದ್ಭುತವಾಗಿ ಬಂದಿದೆ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಟೈಮ್ ಇರುತ್ತೆ. ನಿಮ್ಮನ್ನ ಯಾರು ಕರ್ಕೊಂಬಂದ್ರೆ ಅವ್ರ ಹತ್ರ ಕೂತ್ಕೊಳ್ಳಿ. ಸರ್, ಕ್ಲಾರಿಟಿ ತಗೊಳ್ಳಿ.
ನಾನು ಯಾಕೆ ಮಾಡ್ಬೇಕು ಈ ಬಿಸ್ನೆಸ್ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಮನ್ನ ಯಾರು ಇನ್ವೈಟ್ ಮಾಡಿದಾರಲ್ಲ ಅವ್ರ ಹತ್ರ ಕುಂತ್ಕೊಂಡು ಕ್ಲಾರಿಟಿ ತಗೊಳ್ಳಿ. ಅವ್ರು ಹೇಳ್ತಾರೆ ಅದ್ರ ಪ್ರಕಾರ ನೀವು ಒಳಗಡೆ ಬನ್ನಿ. ಇವತ್ತು 30% ಸುಮಾರು ಜನ ಚೀಫ್ ಗೆಸ್ಟ್ಗಳು ಸ್ಟೇಜ್ ಮೇಲೆ ಮಾತಾಡಿದ್ದಾರೆ.